ವ್ಲಾಗ್ ಮಾಡಿದ್ದೀನಿ. ಇದು ಕೂಡ ನನಗೆ ಮಾಡಬೇಕಾದ್ರೆ ಐಡಿಯಾ ಇದ್ದಿಲ್ಲ, ಆಮೇಲೆ ನನಗೆ ಬಂದಿದ್ದ ಐಡಿಯಾ. ಇದು ಕ್ಲಿಯರಾಗೂ ಫೋಟೋಸ್ ಇಲ್ಲ, ಕ್ಲಿಯರಾಗಿ ವೀಡಿಯೋಸ್ ಇಲ್ಲ, ಬೇಕಾದ್ರೆ ನೋಡಿ. ನಾನು ಹಾಗೆ ಲಾಸ್ಟಿಗೆ ವೀಡಿಯೋ ಮಾಡ್ಕೊಂಡು ಬಂದಿದ್ದು ಈ ಹೋಟೆಲ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋಣ ಅಂತ. ನನ್ನ ಮನೆ ಚಿಕ್ಕಪೇಟೆಗೆ ಹೋಗಿದ್ದೆ. ಆ ಚಿಕ್ಕಪೇಟೆಗೆ ಹೋಗಿದ್ಮೇಲೆ ಹೊಟ್ಟೆ ಹಸಿತಾಯಿತ್ತು. 7:30ಗೆ ಊಟ ಮಾಡೋಣ ಅಂದಾಗ ನಾನ್ ವೆಜ್ ಹೋಟೆಲ್ ಎಲ್ಲಿದೆ ಅಂತ ಹುಡುಕ್ದಾಗ ಈ ಹೋಟೆಲ್ ಸಿಕ್ತು ನಮಗೆ. ಈ ಹೋಟೆಲ್ ತುಂಬ ಚೆನ್ನಾಗಿದೆ ಅಂತ ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಕೇಳಿದ್ದೀನಿ. ಹಾಗಾಗಿ ನಾವು ಟ್ರೈ ಮಾಡೋಣ ಅಂತ ಹೋದ್ವಿ. ಮೆಟ್ರೋಯಿಂದ ಚಿಕ್ಕಪೇಟೆ ಮೆಟ್ರೋಯಿಂದ ಸ್ಟ್ರೈಟಾಗಿ ಒಂದು ರೋಡ್ ಇದೆ. ಆ ರೋಡ್ ಆ ಕಡೆನೂ ಇದೆ, ಈ ಕಡೆನೂ ಇದೆ, ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಕೇಳಿ, ಯಾರಿಗಾದರೂ ಹೇಳ್ತಾರೆ ನೀಟಾಗಿ. SG ರಾವ್ ಮಿಲ್ಟ್ರಿ ಹೋಟೆಲ್ ಅಂತ ತುಂಬ ಫೇಮಸ್ ಹೋಟೆಲ್ ಇದು. 100 ವರ್ಷ ಹಳೆ ಹೋಟೆಲ್ ಅಂತೆ. ತುಂಬಾ ಇದು ಅಂದರೆ ಈಗಿರೋ ಪ್ಲೇಸಲ್ಲಿ ಇದ್ದಿಲ್ಲ, ಬೇರೆ ಕಡೆ ಇತ್ತು. ಒಟ್ಟಿನಲ್ಲಿ ಚಿಕ್ಕಪೇಟೆಯಲ್ಲೇ. ಈಗ ಜಾಗ ಚೇಂಜ್ ಮಾಡಿದ್ದಾರೆ. ಈಗ ಅಂದರೆ ತುಂಬ ವರ್ಷದ ಮುಂಚೆನೇ ಇದು 4 ತಲೆಮಾರು ಹೋಟೆಲ್ಲು. 4 ತಲೆಮಾರು ಈ ಹೋಟೆಲ್ ನಡೆಸ್ಕೊಂಡು ಬಂದಿದ್ದು. 100 ವರ್ಷದ ಹಳೇದಂದರೆ ಲೆಕ್ಕ ಹಾಕಿ. ಮೊದಲು ಈ ಹೋಟೆಲಲ್ಲಿ ಕೆಳಗೆ ಕುತ್ಕೊಂಡು ಎಲೆಲಿ ಊಟ ಮಾಡ್ತಾಯಿದ್ರಂತೆ. ಆ ಥರ ನಡ್ಕೊಂಡು ಬಂದಿದೆ ಈ ಹೋಟೆಲು. ಇವಾಗ 4 ತಲೆಮಾರಲ್ಲಿ ನಡೆಸ್ಕೊಂಬರ್ತಿದ್ದಾರೆ. ಈಗಲೂ ಅದೇ ರುಚಿ ಇದೆಯಾ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಈ ಥರ ಇದ್ದಿದ್ದು ಹೋಟೆಲ್ ಇದು. ನಾನು ಹೋದಾಗ ಒಂದು ಯಾವುದು ಚಿಲ್ಲಿ ಚಿಕನ್ ಒಂದು ತೊಗೊಂಡ್ವಿ, ಆಮೇಲೆ ಪೆಪ್ಪರ್ ಚಿಕನ್ ಒಂದು ತೊಗೊಂಡ್ವಿ, ಆಮೇಲೆ ಇದು ಚಾಪ್ಸ್ ಥರ ಒಂದಿತ್ತು ಅದೊಂದು ತೊಗೊಂಡ್ವಿ, ಆಮೇಲೆ ಮಟನ್ ಬಿರಿಯಾನಿ ತೊಗೊಂಡ್ವಿ, ಚಿಕನ್ ಬಿರಿಯಾನಿ ತೊಗೊಂಡ್ವಿ. ಎರಡಕ್ಕೂ ವ್ಯತ್ಯಾಸ ಏನೂ ಇಲ್ಲ. ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎರಡೂ ಕೂಡ ಒಂದೇ ರೈಸ್ ಇರುತ್ತೆ. ಹಾಗಾಗಿ ನೀವು ತಿಳ್ಕೊಂಡು ಇದು ಮಾಡಿ ಮೊಟ್ಟೆ ತೊಗೊಂಡ್ವಿ. ನಾವು ಮಟನ್ ರೈಸ್ ತೊಗೊಂಡಿದ್ದಿಲ್ಲ, ಆದರೆ ಎರಡೂ ಒಂದೇ ಥರ ಇದೆ ಅಂತ ಅವರೇ ಹೇಳಿದರು. ಹಾಗಾಗಿ ನಾವು ತೊಗೊಂಡಿಲ್ಲ. ಆಮೇಲೆ ಮತ್ತು ಏನು ಅಂದರೆ ಈ ಹೋಟ್ಲು ಬಗ್ಗೆ ಹೇಳಬೇಕು ಅಂದರೆ, ಓಕೆ, ಮರಾಠೀಸ್ ಅವ್ರದ್ದು. ಮರಾಠಿದಲ್ಲಿ ಯಾರಾದ್ರು ಊಟ ಮಾಡಬೇಕು ಅಂದರೆ ಈ ಹೋಟೆಲಿಗೆ ಹೋಗಿ ಕೈ ರುಚಿ ನೋಡಿ. ನನಗೂ ತುಂಬ ಇಷ್ಟ ಆಯಿತು. ಅಲ್ಲೊಂದು ಚಿಕ್ಕ ಬೋಲಲ್ಲಿ ಒಂಥರ ಶೇರ್ವಾ ಕೊಟ್ಟರು ಕುಡಿಯೋಕ್ಕೆ. ನಿಜ ತುಂಬಾ ಚೆನ್ನಾಗಿತ್ತು. ಹೋದರೆ ಚಿಕ್ಕಪೇಟೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ, ಮರೆಯಲ್ಲಂಗೆ ಟ್ರೈ ಮಾಡಿ. ಹೋಗಿ ಊಟ ಟ್ರೈ ಮಾಡ್ಕೊಂಡು ಬಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಊಟ ಹೆಡ್ ಮಾತಿಲ್ಲ, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡ್ಬೋದು, ನನ್ನ ಪ್ರಕಾರ ಆರಾಮಾಗಿ ಟ್ರೈ ಮಾಡ್ಬೋದು, ಚೆನ್ನಾಗಿತ್ತು. ಇಲ್ಲೊಂದು ಫೋಟೋಸ್ ತೋರಿಸ್ತಿದ್ದೀನಿ ನೋಡಿ. ನಾನು ಅವ್ರ ತಂದೆ ತಾಯಿದ್ದು ಫೋಟೋಸ್, ಅಂದರೆ ಅವ್ರ ತಂದೆ ಇದ್ದಿದ್ದು ಅಂದರೆ 4 ತಲೆ ಮೇಲೆ ಮುಂಚೆ ಅಂದರೆ ಲೆಕ್ಕ ಹಾಕಿ ಅವ್ರ ತಾತ ಮುತ್ತಾತ, ಹಾಗೆ ಅವ್ರ ಮಕ್ಕಳು ಈ ಥರ ನಡೆಸ್ತಿರೋದು. ಫೋಟೋ ತೆಕ್ಕೊಳ್ಳೋಕೆ ಟ್ರೈ ಮಾಡಿದೆ, ಆದರೆ ಚಿಕ್ಕದಾಗೆ ಅಷ್ಟು ಕ್ಲಿಯರಾಗಿ ಫೋಟೋಸ್ ಬಂದಿಲ್ಲ. ಗೊತ್ತಲ್ವಾ ನಾನು ಎಷ್ಟು ಎಡವಟ್ಟು ಅಂತ ಹೇಳ್ಬಿಟ್ಟು. ಅದು ಕ್ಲಿಯರಾಗಿ ಬಂದಿಲ್ಲ. ಆದರೆ ನಾನು ನಿಜ ಟ್ರೈ ಮಾಡ್ತಿದ್ದೀನಿ ವೀಡಿಯೋ ಮಾಡೋಕ್ಕೆ ಅಂತ, ಆದರೆ ನನ್ನ ಕೈಯಲ್ಲಿ ವೀಡಿಯೋನೇ ನೀಟಾಗಿ ಬರೋಲ್ಲ. ಆದರೂ ಪ್ಲೀಸ್ ಶೇರ್ ಮಾಡಿ. ನೋಡೋಣ ಮುಂದಕ್ಕೆ ನಾನು ಒಳ್ಳೆ ವೀಡಿಯೋ ಕೂಡ, ಚೆನ್ನಾಗಿ ವೀಡಿಯೋನೂ ಮಾಡೋದು ಕಲಿಬೋದು ನೀವು ಶೇರ್ ಮಾಡ್ದಂಗೆ. ಹಾಗಾಗಿ ಪ್ಲೀಸ್ ಶೇರ್ ಮಾಡಿ ವೀಡಿಯೋನ ಆದಷ್ಟು ಕೂಡ. ಆಮೇಲೆ ಇಲ್ಲಿ ಹೋಗಿ ಊಟ ಹೇಗಿತ್ತು ಟ್ರೈ ಮಾಡಿ, ಆಯಿತಾ? ತುಂಬ ಕಮ್ಮಿ ಬೆಲೆನೂ ಇದೆ, ಪರವಾಗಿಲ್ಲ, ಊಟ ಮಾಡ್ಬೋದು, ಚೆನ್ನಾಗಿದೆ. ಮತ್ತು